ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನ ಈ ಒಂದು ವ್ಲಾಗ್ ಬಂದು ಒಂದು 2 ಡೇಸ್‌ದು ವ್ಲಾಗು. ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡು ನಾನು ಇಲ್ಲಿ ಮಾಡಿದ್ದೀನಿ. ಆಸ್ ಯೂಶುವಲ್ ಬೆಳಿಗ್ಗೆ ಹೊತ್ತು ಟಿಫನ್ ಅಡುಗೆ ಕೆಲಸಗಳೇನಿರುತ್ತಲ್ವಾ ಅದರಿಂದನೇ ನಾನು ವ್ಲಾಗ್‌ನ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಇವತ್ತು ಒಂದು ವಿಚಾರನ ನಾನು ಕೇಳಬೇಕಿತ್ತು. ಅಂದ್ರೆ ನಿಮ್ಮನ್ನೆಲ್ಲ ಕೇಳೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಏನಂದ್ರೆ ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿ ಇನ್ನೇನು ಫೆಬ್ರವರಿ ಬಂದ್ರೆ ಒಂದು 3 ವರ್ಷ ಆಗತ್ತೆ. ಸೊ ನನ್ನ ವ್ಲಾಗಿಂಗ್ ಜರ್ನಿ ಬಗ್ಗೆ ನಾನು ಆಲ್ಮೋಸ್ಟ್ ತುಂಬಾ ಸತಿ ಹೇಳಿದ್ದೀನಿ. ಸೊ ಪದೇ ಪದೇ ಅದನ್ನೇ ಹೇಳಿದ್ರೆ ಚೆನ್ನಾಗಿರಲ್ಲ. ಆದ್ರೆ ನಾನ್ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡು ಮೇ ಬಿ 2 ವರ್ಷಕ್ಕೇನೋ ನಾನು ಸ್ಟಾರ್ಟ್ ಮಾಡಿದೆ. 2 ವರ್ಷ ನಾನು ಬೇರೆ ಬೇರೆ ರೀಸನ್ಸ್ ಇಂದ ನಂದು ಪೋಸ್ಟ್‌ಪೋನ್ ಆಯ್ತಾ ಹೋಯ್ತು. ಬಟ್ ಇನ್ನ ಈಗ ನನ್ನ ಒಂದು ಚಾನೆಲ್‌ನ ನೋಡ್ತಿರೋರು ಇರ್ತಾರಲ್ವಾ, ಅದ್ರಲ್ಲಿ ಸುಮಾರು ಜನ ಲೇಡೀಸು ಅಂದ್ರೆ ವರ್ಕಿಂಗ್ ಇರ್ತೀರಾ, ಹೌಸ್ ವೈಫ್ಸ್ ಇರ್ತೀರಾ, ಇಲ್ಲ ಏನಾದ್ರೂ ಒಂದು ಬಿಸ್ನೆಸ್ ಮಾಡೋರು, ಏನೋ ನಿಮ್ ಕೈಲಾಗಿದ್ದ ಕೆಲಸ ನೀವು ಮಾಡ್ಕೊಂಡಿರೋರು ಇರ್ತೀರಾ. ನಾರ್ಮಲ್ ಲೇಡೀಸ್ ನಾನು ಹೇಳ್ತಿದ್ದೀನಿ. ಸೊ ನಿಮ್ಮಲ್ಲೂನು ಸುಮಾರು ಜನಕ್ಕೆ ವ್ಲಾಗ್ಸ್ ಮಾಡ್ಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇರತ್ತೆ. ಬಟ್ ಕೆಲವೊಂದು ರೀಸನ್ಸ್ ಇಂದ ನೀವು ಮಾಡ್ತಾ ಇರಲ್ಲ. ಒಂದು ಫ್ಯಾಮಿಲಿ ಪ್ರೆಷರ್ ಇರತ್ತೆ, ಇಲ್ಲ ಅಂತಂದ್ರೆ ನಿಮ್ಗೆ ಯಾವ ತರ ಮಾಡ್ಬೇಕು ಅನ್ನೋದು ಒಂದು ಗೊತ್ತಾಗ್ತಾ ಇರಲ್ಲ. ಹಾಗೇನೆ ಮಾಡಿದ್ರೆ ವ್ಯೂಸ್ ಬರುತ್ತೋ ಇಲ್ವೋ ಅನ್ನೋ ಒಂದು ಡೌಟ್ ಇರತ್ತೆ. ಮತ್ತೆ ಮೇನ್ಲಿ ನೆಗೆಟಿವಿಟಿ ಅನ್ನೋದು ಸ್ಪ್ರೆಡ್ ಆಗುತ್ತೇನೋ ಅನ್ನೋ ಒಂದು ಭಯನೂ ಇರತ್ತೆ. ಅಂದ್ರೆ ನೆಗೆಟಿವ್ ಕಮೆಂಟ್ಸ್ ಜಾಸ್ತಿ ಬರುತ್ತೇನೋ, ಫ್ಯಾಮಿಲಿ ಏನ್ ಅನ್ಕೋತಾರೆ, ಫ್ರೆಂಡ್ಸ್ ಏನ್ ಅನ್ಕೋತಾರೆ ಅನ್ನೋದು ಒಂದು ಭಯ ಇರತ್ತೆ. ಮತ್ತೆ ಕೆಲವ್ರಿಗೆ ಕ್ಯಾಮ್ರಾನ ಫೇಸ್ ಮಾಡೋದಕ್ಕೆ ಒಂದು ಮುಜುಗರ ಇರತ್ತೆ. ಲೈಕ್ ಈ ತರ ಒಬ್ಬೊಬ್ರಿಗೆ ಒಂದೊಂದು ರೀಸನ್ಸ್ ಇಂದ ನಿಮ್ಮ ಒಂದು ಟ್ಯಾಲೆಂಟ್ ನ ನೀವು ಅಲ್ಲೇನೆ ಒಳಗಡೆನೆ ಇಟ್ಕೊಂಡಿರ್ತೀರಾ ಅಂತ ಹೇಳಿ ನಾನು ಅನ್ಕೋತೀನಿ. ಮೇ ಬಿ ಇರ್ತೀರಾ ತುಂಬಾ ಜನ. ಸೊ ಅಂಥವ್ರು ಯಾರ್ಯಾರು ಇದ್ದೀರಾ ಅಂದ್ರೆ ನಿಮ್ಗೆ ವ್ಲಾಗ್ಸ್ ಮಾಡಕ್ ಇಷ್ಟ ಇದ್ದು, ಯಾವ ತರ ಕಂಟೆಂಟ್ ಮಾಡ್ಬೇಕು ಅನ್ನೋ ಐಡಿಯಾನು ಇದ್ದು, ಬಟ್ ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಇರುತ್ತೆ ಅಲ್ವಾ. ಸೊ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಬಿಕಾಸ್ ನನ್ಗೆ ಜಸ್ಟ್ ತಿಳ್ಕೊಬೇಕು ಅನ್ನೋ ಒಂದು ಇದು, ಯಾರ್ಯಾರು ಇದ್ದೀರಾ ನನ್ನ ಒಂದು ವ್ಯೂವರ್ಸ್ ಅಂತ ಹೇಳಿ. ಯಾಕಂದ್ರೆ ನನ್ಗೆ ಸುಮಾರು ಜನ ಹೇಳಿದ್ದಾರೆ. ನನ್ನ ಫ್ರೆಂಡ್ಸ್ ಅಲ್ಲೂ ಕೆಲವರು ಹೇಳಿದ್ದಾರೆ ನಮಗೂ ವ್ಲಾಗ್ಸ್ ಮಾಡಕ್ ಇಷ್ಟ, ಬಟ್ ಅವ್ರು ಕೊಟ್ಟಿದ್ ರೀಸನ್ನು ನನಗೆ ಅದೇ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ, ನನ್ಗೆ ಅದನ್ನೆಲ್ಲ ತಗೊಳಕ್ ನಾನು ರೆಡಿ ಇಲ್ಲ, ಹಂಗಾಗಿ ನಾನು ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು ಈ ತರ ಕೆಲವರು ಹೇಳಿದ್ದಾರೆ. ಸೊ ಜಸ್ಟ್ ಹಂಗೆ ಒಂದು ಕ್ಯೂರಿಯಾಸಿಟಿಗೆ ಕೇಳ್ತಿದ್ದೀನಿ. ಬಟ್ ನಾವ್ ಏನಾದ್ರೂ ಒಂದು ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಲೈಕ್ ಇವಾಗ ನಾವು 4 ಜನಕ್ಕೆ ವಿಡಿಯೋಸ್ ಮಾಡಿ ತೋರಿಸ್ತಿದೀವಿ ಅಂತಂದಾಗ 4 ಜನ ನಮ್ಮನ್ನ ಇಷ್ಟಪಡ್ಬೇಕು ಅಂತ ಖಂಡಿತ ಇಲ್ಲ. ಅದ್ರಲ್ಲಿ 3 ಜನ ಇಷ್ಟಪಡ್ತಾರೆ, ಒಬ್ಬರಿಗೆ ನಾವ್ ಇಷ್ಟ ಆಗಲ್ಲ, ಇಲ್ಲ ನಾವು ಮಾಡೋ ಕೆಲಸ ಇಷ್ಟ ಆಗಲ್ಲ. ಸೊ ಆ ಒಬ್ಬರನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಈ 3 ಜನನ್ನ ನಾವು ಬಿಡೋದು ಸರಿ ಅಂತ ಹೇಳಿ ನನ್ಗೆ ಅನ್ಸಲ್ಲ. ಇದು ನನ್ನ ಒಂದು ಪರ್ಸನಲ್ ಒಪಿನಿಯನ್. ಯಾಕಂದ್ರೆ ನಾನ್ ಯಾವಾಗ್ಲೂ ಅಷ್ಟೇನೆ, ನನ್ಗೆ ಫಸ್ಟ್ ಆಫ್ ಆಲ್ ನೆಗೆಟಿವ್ ಕಮೆಂಟ್ಸ್ ತುಂಬಾ ಕಡಿಮೆ. ನಾನು ಹೇಳಿದ್ದೀನಿ, ಐ ಮೀನ್ ನೀವು ನೋಡಿರೋರು ಸುಮಾರು ಜನಕ್ಕೆ ಗೊತ್ತಿರತ್ತೆ. ನನ್ಗೆ ಹೊರಗಡೆ ಯಾರಾದ್ರೂ ಸಿಕ್ತಾಗ್ಲೂ ಫಸ್ಟ್ ಹೇಳೋದು ಅದೇನೆ, ನಿಮಗ್ ತುಂಬಾ ಕಡಿಮೆ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ ಮ್ಯಾಮ್, ನಿಮ್ಮಲ್ಲಿ ಪಾಸಿಟಿವ್ ಕಮೆಂಟ್ಸ್ ಜಾಸ್ತಿ ಇರತ್ತೆ ಅಂತ ಹೇಳಿ. ಸೊ ಹಂಗಾಗಿ ಅಷ್ಟೇ, ಅಂದ್ರೆ ನಾವು ಮಾಡೋದೆಲ್ಲ ನೆಗೆಟಿವ್ ಆಗಿ ತಗೋತಾರೆ, ನೆಗೆಟಿವ್ ಕಮೆಂಟ್ಸೇ ಬರುತ್ತೆ ಅನ್ನೋದನ್ನ ಫಸ್ಟ್ ನಾವು ಮೈಂಡ್ ಇಂದ ತೆಗ್ದಾಕ್ಬಿಟ್ರೆ ಬೆಟರ್ ಅಂತ ಹೇಳಿ ನನ್ಗೆ ಅನ್ಸುತ್ತೆ ಅಷ್ಟೇನೆ. ಪ್ಲಸ್ ಈಗ ನಾವು ಮಾಡ್ತಿದ್ದಾಗ ನಮ್ಮಲ್ಲಿ ತಪ್ಪು ಸರಿ ಹೇಳೋ ರೈಟ್ಸ್ ನೋಡೋರ್ಗು ಇದ್ದೇ ಇರುತ್ತೆ ಅಲ್ವಾ, ಖಂಡಿತ. ಬಿಕಾಸ್ ನಾವೀಗ ಪಬ್ಲಿಕ್ ಅಲ್ಲಿ ವಿಡಿಯೋ ಮಾಡಿ ಹಾಕ್ತಿದೀವಿ ಅಂತಂದಾಗ ಅಪೋಸಿಟ್ ಪರ್ಸನ್ ನಮ್ಮನ್ನ ಜಡ್ಜ್ ಮಾಡೇ ಮಾಡ್ತಾರೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತಂದಾಗ. ಸೊ ಅದನ್ನ ನಾವು ನಮ್ಮ ತಪ್ಪಿದ್ರೆ ತಿದ್ಕೊಂಡು ಮತ್ತೆ ನಾವು ಸರಿ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಇಲ್ಲ ತೀರಾ ಅವರು ನಮ್ಮನ್ನ ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಅನ್ಸಿದ್ರೆ ಅಂತವ್ರನ್ನ ಇಗ್ನೋರ್ ಮಾಡ್ಬೇಕು, ಕಮೆಂಟ್ಸ್ ನ ಡಿಲೀಟ್ ಮಾಡ್ಬಿಡ್ಬೇಕು. ಇದು ಒಂದು ಸಿಂಪಲ್ ಲಾಜಿಕ್ ನಾನು ಯೂಸ್ ಮಾಡ್ತೀನಿ ಅಷ್ಟೇ ಲೈಫ್ ಅಲ್ಲಿ. ಸೊ ಜಸ್ಟ್ ಒಂದು ಅದೇ ಆಗ್ಲೇ ಹೇಳ್ದಂಗೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಸಾಧ್ಯವಾದ್ರೆ ನನ್ನ ಕಮ್ಮಿಂಗ್ ಒಂದು ವ್ಲಾಗ್ಸ್ ಅಲ್ಲಿ ನಿಮ್ಮನ್ನ ಮೋಟಿವೇಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅಂದ್ರೆ ಲೈಕ್ ಮಾಡಕ್ ಇಷ್ಟ ಇದ್ರೆ ಯಾಕೆ ನೀವು ನಿಮ್ಮ ಒಂದು ಟ್ಯಾಲೆಂಟ್ ಅನ್ನ ಹಾಗೇನೆ ಮಾಡ್ಕೋತೀರಾ ಅಂತ ಹೇಳಿ ಪ್ರಯತ್ನ ಪಡ್ತೀನಿ. ಇದು ಒಂದು ಇದು. ಹಾಗೆ ಇನ್ನ ಈ ಒಂದು ವ್ಲಾಗ್ ವಿಚಾರಕ್ಕೆ ಬಂದ್ರೆ, ನಾನು ಬೆಳಿಗ್ಗೆ ಚಿತ್ರಾನ್ನ ಮಾಡ್ಬಿಟ್ಟು ಮಸೊಪ್ಪು ಸಾರು ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ದೆ. ಯೂಶುವಲಿ ಹನಿ ಬಂದಾಗಿಂದ ಅವಳೇ ಮಾಡ್ತಿದ್ದಾಳೆ ಟಿಫನ್. ಇವತ್ತು ಮಲ್ಗಿದ್ಲು, ಪಾಪ ಮಲ್ಗಿದ್ದಾಳೆ, ಯಾಕೆ ಡಿಸ್ಟರ್ಬ್ ಮಾಡೋದು. ಮತ್ತೆ ವೆದರ್ ಥಂಡಿ ಅಲ್ವಾ, ಈಗ ಸ್ವಲ್ಪ ಬೆಳಿಗ್ಗೆ ಹೊತ್ತು ಎದೊಳೋದಕ್ಕೆ ಕಷ್ಟ ಅನ್ಸುತ್ತೆ. ಮಲಗ್ಲಿ ಅಂತ ಹೇಳಿ ನನ್ ಪಾಡಕ್ ನಾನು ಮಾಡ್ಕೋತಿದ್ದೆ. ಬಟ್ ಆಮೇಲೆ ಅವಳೇ ಎದ್ ಬಂದ್ಲು, ಏನ್ ಮಾಡ್ತಿದ್ದೀರಾ ಅಂದ್ಲು. ಚಿತ್ರಾನ್ನ ಅಂದೆ. ಅವಳಗ್ ಬೋರಿಂಗ್ ಟಿಫನ್. ನಮ್ಮ ಮನೇಲಿ ಈ ಚಿತ್ರಾನ್ನ, ಪುಳಿಯೋಗರೆ, ಶಾವ್ಗೆ, ಉಪ್ಪಿಟ್ಟು ಈ ತರವೆಲ್ಲ ಮಾಡಿದ್ರೆ ಅಷ್ಟು ಲೈಕ್ ಮಾಡೋದಿಲ್ಲ ಅವರು.
ಮಕ್ಕಳು ಅಷ್ಟೇ, ಮನೆಯವರು ಅಷ್ಟೇ. ಸರಿ ಅದಕ್ಕೆ ಆಮೇಲೆ ಅವಳೇ ಅದನ್ನ ಮಸಾಲೆ ಚಿತ್ರಾನ್ನ ಮಾಡ್ತೀನಿ ಅಂದ್ಬಿಟ್ಟು ಅವಳೇ ಮಾಡಿದ್ಲು. ನಾನು ಬರೀ ಅನ್ನ ಒಂದು ಮಾಡಿಟ್ಬಿಟ್ಟು ಸಾರಿಗೆ ರೆಡಿ ಮಾಡ್ಕೋತಾ ಇದ್ದೆ. ಇನ್ನು ಈ ಒಂದು ರೆಸಿಪಿನ ನಾನು ಆಲ್ರೆಡಿ ಮಿನಿ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ, ಬಿಕಾಸ್ ಅದೇನು ಅಷ್ಟು ಸಿಂಪಲ್ ರೆಸಿಪಿ, ಹಂಗಾಗಿ 2 ವಿಡಿಯೋಸಲ್ಲೂ ಶೇರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಇದರಲ್ಲಿ ನಾನೇನು ಮಾಡ್ಕೊಳಕ್ ಹೋಗ್ಲಿಲ್ಲ. ಇನ್ನು ಅದೇ ಸೊಪ್ಪು ಸಾರು ಮಾಡೋಣ ಅಂದ್ಬಿಟ್ಟು ಸೊಪ್ಪು ಎಲ್ಲ ಬೇಯಿಸ್ಕೊಂಡಿದ್ದೆ. ಇನ್ನು ನಾವು ಸಾಮಾನ್ಯವಾಗಿ ಸೊಪ್ಪು ಸಾರು ಮಾಡಿದ್ರೆ ಮಿಕ್ಸಿಲಿ ರುಬ್ಕೋತೀವಿ ಕೆಲವ್ರ ಮನೇಲಿ. ಇನ್ನು ಕೆಲವರು ಬೇಳೆನ ಮತ್ತೆ ಸೊಪ್ಪನ್ನ ಸಪ್ರೇಟಾಗಿ ರುಬ್ಕೊಂಡು ಮಸಿತೀವಿ ಅಂತ ಹೇಳ್ತೀವಲ್ಲ, ಆ ಥರ ನನಗೂ ಹಾಗೆ. ನನಗೆ ಮಿಕ್ಸಿಲಿ ಹಾಕಿ ಅದನ್ನೊಳ್ಳೆ ಪ್ಯೂರಿ ಥರ ಮಾಡಿಬಿಟ್ರೆ ನನಗೆ ಅದು ಸಾರು ನಿಜವಾಗ್ಲೂ ಇಷ್ಟ ಆಗೋದಿಲ್ಲ. ನನಗೆ ನಾರ್ಮಲ್ ಸೊಪ್ಪನ್ನೆಲ್ಲ ಸ್ವಲ್ಪ ಸೌಟಲ್ಲೋ ಇಲ್ಲೋ ಮಸಿ ಅದು ಬರುತ್ತಲ್ವ, ಅದರಲ್ಲಿ ಮ್ಯಾಶ್ ಮಾಡಿ ಆ ಥರ ತುಂಬ ಇಷ್ಟ ಆಗುತ್ತೆ ಸಾರು ಮಾಡಿದ್ರೆ ನನಗೆ. ಬಟ್ ಇವಾಗ ನಾನು ಇದಕ್ಕೆ ಮೇನ್ ನನಗೆ ಒಂದು ಒಳ್ಕಲ್ಲಲ್ಲಿ ರುಬ್ಬಿ ಮಾಡೋದು ಸಿಕ್ಕಾಪಟ್ಟೆ ಫೇವ್ರೇಟು. ಹಂಗಾಗಿ ತುಂಬಾ ದಿನದಿಂದ ನಾನು ಒಳ್ಕಲ್ನ ಹುಡುಕ್ತಿದ್ದೆ. ಸುಮಾರು ಸತಿ ಹೋಗಿ ನೋಡಿ ಪರ್ಚೇಸ್ ಮಾಡಿ ಅದಾಗುತ್ತೋ ಆಗಲ್ವೋ ನನಗೆ ಅನ್ನೋದನ್ನ ಯೋಚನೆ ಮಾಡಿ ಡ್ರಾಪ್ ಔಟ್ ಆಗಿದ್ದು ಉಂಟಿತ್ತು. ಬಟ್ ಫೈನಲ್ ಆಗಿ ನನಗೆ ಒಂದು ಸಿಕ್ತು. ತುಂಬ ಕ್ಯೂಟಾಗಿ ಚೆನ್ನಾಗಿದೆ, ನನ್ನ ಕಿಚನ್ಗೆ ಪರ್ಫೆಕ್ಟ್ ಆಗಿದೆ ಅಂತ ಹೇಳಿ ಅನ್ನಿಸಿ ನಾನು ಇದನ್ನ ತಗೊಂಡಿದ್ದು. ಇನ್ನು ಇದನ್ನ ನಾನು ಒಳ್ಕಲ್ ಪರ್ಚೇಸ್ ಮಾಡಿರೋದು ಒಂದು ವೆಬ್ಸೈಟ್ ಅಲ್ಲಿ. ಆಲ್ರೆಡಿ ನಾನೊಂದು ಮಿನಿ ಬ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ ಇದ್ರ ಬಗ್ಗೆ. ಇನ್ಸ್ಟಾಗ್ರಾಮ್ ಅಲ್ಲಿ ಇವ್ರದ್ದು ಪೇಜ್ ಇತ್ತು, ಸೊ ಹಂಗಾಗಿ ನನಗೆ ಅಲ್ಲಿ ಲಿಂಕ್ ಅನ್ನ ಹಾಕ್ಬಿಟ್ಟೆ. ಬಟ್ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಅಲ್ಲಿ ಇವ್ರ ಪೇಜ್ ಎಲ್ಲ ನನ್ಗೇನು ಸಿಗ್ಲಿಲ್ಲ, ಸೊ ನನ್ಗೆ ಹಾಕ್ಲಿಕ್ಕೆ ಆಗಿಲ್ಲ ಅಷ್ಟೇನೆ. ಚೆನ್ನಾಗಿದೆ, ಬೇಗನೆ ರುಬ್ಕೋಬಹುದು. ಮತ್ತೆ ಒಂದೇನ್ ಅನ್ನಿಸ್ತು ಅಂದ್ರೆ ನನ್ಗೆ ಇನ್ನೊಂದ್ ಸ್ವಲ್ಪ ದೊಡ್ಡ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತು. ಬಟ್ ನಮ್ ಫ್ಯಾಮಿಲಿಗೆ ಸರಿ ಹೋಗುತ್ತೆ 4 ಜನಕ್ಕೆ ಮಾಡ್ಕೊಳಕ್ಕೆ. ಎಕ್ಸ್ಟ್ರಾ ಏನಾದ್ರೂ ಮಾಡ್ಕೋತೀವಿ ಅಂದಾಗ ಸ್ವಲ್ಪ ಇದು ಅಂದ್ರೆ 2-3 ಟೈಮ್ಸ್ ಮಾಡ್ಕೊಬೇಕಾಗತ್ತೆ ಅಂತ ಹೇಳಿ ಅನಿಸುತ್ತೆ ಅಷ್ಟೇ ನನ್ಗೆ. ಇನ್ನ ಒಳ್ಕಲ್ಲಲ್ಲಿ ರುಬ್ಬಿ ಮಾಡಿರೋಂತ ಮಸೊಪ್ಪು ಸಾರು ತಿನ್ಬೇಕು ಅನ್ನೋದು ತುಂಬಾ ದಿನದ ಆಸೆ. ಆದ್ರೆ ತಿಂದೇ ಇಲ್ಲ ಅಂತ ನಾನು ಖಂಡಿತ ಹೇಳಲ್ಲ, ತಿಂದಿದ್ದೀನಿ. ಬಟ್ ಇವ್ರ ಮನೆಗಳಲ್ಲಿ ಯಾರಾದ್ರೂ ಮಾಡಿದ್ರೆ ಲೈಕ್ ಊರ್ ಕಡೆ ಅಲ್ಲಿ ಇಲ್ಲಿ ಮಾಡಿದಾಗ ಮಾತ್ರ ತಿಂದಿದ್ದೀನಿ ಹೊರ್ತು ನಮ್ಮ ಮನೇಲೆ ನಾನು ಮಾಡ್ಕೊಂಡು ತಿಂದಿರೋದು ಅಂತಂದ್ರೆ ಇದೇ ಫಸ್ಟ್ ಅಂತ ಹೇಳ್ಬೋದು. ಇವನ್ ಈ ಮನೆ ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲೂ ಸಹ ನನಗೆ ಒಳ್ಕಲ್ ಬೇಕು ಅಂತ ಸುಮಾರು ಸತಿ ಹುಡುಕಿದ್ದೆ. ಬಟ್ ಅದೇ ಆಗ್ಲೇ ಹೇಳ್ದಂಗೆ ನನಗೆ ಸಿಕ್ಕಿರ್ಲಿಲ್ಲ ಅಷ್ಟೇನೆ. ಸೊ ಇವತ್ತು ನನ್ನ ಒಂದು ತುಂಬಾ ದಿನದ ಆಸೆ ಈಡೇರ್ತು ಅಂತಾನೆ ಅನ್ಕೋಬಹುದು. ಹನಿ ಇವಾಗ ವಿಲ್ವಾ ಅವರ ರೋಸ್ ಮಿಲ್ಕ್ ಲಿಪ್ ಬಾಮ್ ನ ಯೂಸ್ ಮಾಡ್ತಿದ್ದಾಳೆ. ಈ ಒಂದು ಲಿಪ್ ಬಾಮ್ ಬಂದು ಅನ್ನಪೂರ್ಣ ಅವರ ರೋಸ್ ಮಿಲ್ಕ್ ಇಂದ ಇನ್ಸ್ಪೈರ್ಡ್ ಆಗಿ ಮಾಡಿರೋದು. ಆಕ್ಚುಲಿ ಇದು ಒಂದು ರೋಸ್ ಪೆಟಲ್ಸ್ ಇಂದ ಮಾಡಿರ್ತಾರೆ. ಹಾಗೆ ಇದು ನಮ್ಮ ಲಿಪ್ಸ್ ಅಲ್ಲಿ ಇರುವಂತ ಡ್ರೈನೆಸ್ ಮತ್ತೆ ಪಿಗ್ಮೆಂಟೇಶನ್ ಇಂದ ಪ್ರೊಟೆಕ್ಟ್ ಮಾಡತ್ತೆ, ಮತ್ತೆ ಲಿಪ್ಸ್ ನ ಸ್ಮೂತ್ ಮಾಡತ್ತೆ, ಮತ್ತೆ ಹೈಡ್ರೇಟೆಡ್ ಆಗಿ ಇಟ್ಟಿರತ್ತೆ, ಮತ್ತೆ ಹಾಗೇನೆ ಬ್ರೈಟ್ನಿಂಗು ಸಹ ಮಾಡತ್ತೆ. ಈ ಒಂದು ಪ್ರಾಡಕ್ಟ್ ಬಂದು ಕೊಯಂಬತ್ತೂರಲ್ಲಿ ಅನ್ನಪೂರ್ಣ ಅಂತ ಹೇಳಿ ಒಂದು ರೆಸ್ಟೋರೆಂಟ್ ಬ್ರ್ಯಾಂಡ್ ಇದೆ. ಅವರಲ್ಲಿ ರೋಸ್ ಮಿಲ್ಕ್ ಅನ್ನೋದು ಸಿಕ್ಕಾಪಟ್ಟೆ ಫೇಮಸ್. ಸೊ ಅವರು ಮತ್ತೆ ವಿಲ್ವಾ ಅವರು ಇಬ್ರು ಸೇರಿ ಈ ಒಂದು ಯೂನಿಕ್ ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡೋದಕ್ಕೆ ಕೊಲಾಬ್ರೇಟ್ ಆಗಿರ್ತಾರೆ. ಇನ್ನು ಈ ಪ್ರಾಡಕ್ಟ್ ಡೀಟೇಲ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಒಂದ್ಸತಿ ಚೆಕ್ ಮಾಡಿ ನೋಡಿ. ಇನ್ನ ಫಂಕ್ಷನ್ಸ್ ಗೆಲ್ಲ ಹೋಗ್ ಬಂದಾಗಿಂದ ಬಳೆಗಳನ್ನೆಲ್ಲ ನಾನು ನೀಟಾಗಿ ಆರ್ಗನೈಸ್ ಮಾಡಿರ್ಲಿಲ್ಲ. ಹಾಕೊಳ್ಳೋದು ಹೋಗೋದು ಅದನ್ನ ತೆಗೆದ್ಬಿಟ್ಟು ಒಂದೊಂದ್ ಬಾಕ್ಸ್ ಅಲ್ಲಿ ಒಂದೊಂದ್ ಬಳೆ ಈ ರೀತಿ ಹಾಕಿಟ್ಬಿಟ್ಟಿದ್ದೆ. ಒಂದ್ರಲ್ಲಿ 2 ಇದ್ರೆ ಇನ್ನೊಂದ್ರಲ್ಲಿ 3 ಈ ತರ ಮಿಕ್ಸ್ ಅಪ್ ಆಗೋಗ್ಬಿಟ್ಟಿತ್ತು ಕಲರ್ಸ್ ಎಲ್ಲಾನು. ಸರಿ ಅದನ್ನೆಲ್ಲ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ಕೊಂತಾನೆ ಇದ್ದೆ, ಬಟ್ ಆಗ್ತಿರ್ಲಿಲ್ಲ. ಇವತ್ತು ಹನಿಗೆ ಕೊಟ್ಟೆ ಮಾಡ್ಕೊಡಮ್ಮ ಅನ್ಬಿಟ್ಟು, ಸರಿ ಕೊಡಮ್ಮ ಅನ್ಬಿಟ್ಟು ಎಲ್ಲ ಅವಳು ನೀಟ್ ಅಂದ್ರೆ ಹನಿ ಈ ತರ ಆರ್ಗನೈಸಿಂಗ್ ಕೆಲಸ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಅವಳು ಇದ್ದಾಗ ಅವಳನ್ನ ಎಷ್ಟು ಯೂಸ್ ಮಾಡ್ಕೋಬೇಕೋ ಮಾಡ್ಕೊಂಡ್ಬಿಡ್ತೀನಿ. ಆಕ್ಚುಲಿ ಈ ವಿಡಿಯೋ ಮಾಡುವಾಗ ಅವಳನ್ನ ರೇಗಿಸ್ತಾ ಇದ್ದೆ, ನೀನ್ ಇರೋವರೆಗೂ ಏನೇನಾಗುತ್ತೆ ಎಲ್ಲ ಕೆಲಸ ಮಾಡಿಸ್ಕೊಂಡ್ಬಿಡ್ತೀನಿ ಕನ್ನ ನಿನ್ ಕೈಯಲ್ಲಿ ಅಂತ ಹೇಳಿ. ಇನ್ನ ನಮ್ಮನೇಲಿ ನಮ್ಮ 3 ಜನದ್ದು ಸೈಜ್ ಒಂದೇನೆ. ಸೊ ಅವ್ರಿಗೆ ಅಂತ ನಾನು ಪರ್ಟಿಕ್ಯುಲರ್ ಆಗಿ ಬಳೆ ಶಾಪಿಂಗ್ ಮಾಡೋದು ಎಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈ ನಡುವೆ ನನ್ಗೂನು ನಾನು ಬಳೆ ತಗೊಂಡೇ ಇಲ್ಲ. ಬಿಕಾಸ್ ನಾನು ಈ ವರಮಹಾಲಕ್ಷ್ಮಿ ಹಬ್ಬದ ಟೈಮ್ ಅಲ್ಲೇನೆ ಕುಂಕುಮ ಕೊಡಕ್ಕೂ ಸಪ್ರೇಟ್ ಆಗಿ ಬಳೆ ತರ್ತೀನಿ, ಮತ್ತೆ ಹಾಗೇನೆ ಅಮ್ಮನವ್ರ ಮುಂದೆ ಇಡ್ಲಿಕ್ಕೂ ಅಂತಾನು ಬಳೆ ಸಪ್ರೇಟ್ ಆಗಿ ತರ್ತೀನಿ. ಸೊ ಎಕ್ಸ್ಟ್ರಾನೇ ಬಳೆ ತಂದಿರ್ತೀನಿ ಅಲ್ವಾ. ಮತ್ತೆ ನಮ್ಮ ಮನೆಗೆ ಯಾರು ಬಂದ್ರು ನಾನು ಹಬ್ಬದ ಟೈಮಲ್ಲೇ ಅಲ್ದಿದ್ರು ನಾರ್ಮಲ್ ಟೈಮಲ್ಲೂ ಸಹ ಬಳೆನ ಕೊಡ್ತಿರ್ತೀನಿ. ಕೆಲವು ಸತಿ ಮಿಸ್ ಆಗೋಗ್ಬಿಡತ್ತೆ, ಹಂಗಾಗಿ ಕೆಲವೊಂದು ಬಳೆ ಉಳ್ದಿರತ್ತಲ್ವಾ, ನನ್ಗೆ ಅದೇ ಸಾಕಾಗ್ಬಿಡತ್ತೆ. ಮತ್ತೆ ಇವಾಗ ನಮ್ಮ ಮನೆಗಳಲ್ಲೆಲ್ಲ ಸ್ವಲ್ಪ ಈ ಮದ್ವೆ ಫಂಕ್ಷನ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಬಳೆ ಶಾಸ್ತ್ರಗಳು ಮಾಡ್ತಾ ಇರ್ತಾರಲ್ವಾ, ಆ ಟೈಮಲ್ಲೂ
ಬಳೆ ಕೊಟ್ಟೆ ಕೊಡ್ತಾರೆ. ಸೊ ನಮ್ಗೇನೆ ಆಪ್ಷನ್ ಕೊಟ್ಬಿಡ್ತಾರೆ ಯಾವ ಕಲರ್ ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಹಾಗಾಗಿ ನಾನು ನೋಡ್ಕೊಂಡು ಇಲ್ದೇ ಇರೋಂಥ ಕಲರ್ಸ್ನ ನೋಡಿ ತಗೊಂಡ್ಬಿಟ್ಟಿರ್ತೀನಿ. ಸೊ ಈ ನಡುವೆ ನಾನು ಸ್ವಲ್ಪ ಕಡಿಮೆನೆ ಮಾಡಿರೋದು. ಇನ್ನು ಬ್ಯಾಂಗಲ್ ಬಾಕ್ಸಸ್ ಆ್ಯಕ್ಚುಲಿ ನಾನು ಒಂದೆರಡೇನೋ ಚಿಕ್ಕಪೇಟೆಯಲ್ಲಿ ತೊಗೊಂಡು ಬಂದಿದ್ದೆ. ಅದೇ ಬಳೆ ತರ್ತೀನಲ್ವ ಹಬ್ಬದ ಟೈಮಲ್ಲಿ ಅವ್ರ ಶಾಪಲ್ಲೇ ತಂದಿದ್ದೆ. ಇನ್ನೊಂದು ಎರಡೇನೋ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದೆ. ಸೊ ಅದ್ರ ಲಿಂಕನ್ನು ನಾನು ಆಲ್ರೆಡಿ ಡಿಸ್ಕ್ರಿಪ್ಷನ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ. ಬಟ್ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರಲ್ಲ. ಹಿಂದೆ ವಿಡಿಯೋ ಡಿಸ್ಕ್ರಿಪ್ಷನ್ ನೋಡಿ, ಇಲ್ಲಾಂದರೆ ನೆಕ್ಸ್ಟ್ ಅಪ್ಕಮಿಂಗ್ ಬರುವಂಥ ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ನಾನು ಅದ್ರ ಬಗ್ಗೆ ಮೆನ್ಷನ್ ಮಾಡ್ತೀನಿ. ಆರ್ಗನೈಸ್ ಮಾಡಲಿ ಅಂತ ಹೇಳಿ ನಾನು ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ಅರ್ನಿ ಕಲೆಕ್ಷನ್ಸ್ಗೆ ಹೋಗಿದ್ದೆ. ಸೊ ಅದಾದ್ಮೇಲೆ ಅವರು ಒಂದು 1 ಅವರ್ ಏನೋ ಬಿಟ್ಕೊಂಡು ಬಂದ್ಲು. ಸರಿ ಅಷ್ಟೊತ್ತಿಗೆ ಸ್ಟಾಕ್ ಬಂದಿತ್ತು ಅರ್ನಿ ಕಲೆಕ್ಷನ್ ಅಲ್ಲಿ. ನಾನು ಅದನ್ನೆಲ್ಲ ಜೋಡಿಸ್ತಾ ಇದ್ದೆ. ಯಾವಾಗ ಅವಳು ಬಂದು ಅದು ಸ್ಟಾಕ್ ಎಲ್ಲ ಸ್ವಲ್ಪ ಎತ್ಕೊಡ್ತಾ ಇದ್ಲು. ನೀಟಾಗಿ ಅದನ್ನೆಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಜಾಸ್ತಿ ಅರ್ನಿ ಕಲೆಕ್ಷನ್ಸ್ ಬಗ್ಗೆ ಈ ಒಂದು ಚಾನಲ್ ಅಲ್ಲಿ ಅಪ್ಲೋಡ್ ಮಾಡೋದು ಕಡಿಮೆನೆ, ಬಿಕಾಸ್ ಅದೇ ಹೇಳ್ದಂಗೆ ನಾನು ಅದೇ ಸಪ್ರೇಟ್ ಅಂತ ಹೇಳಿ. ಬಟ್ ಕೆಲವರು ಕೇಳ್ತಾ ಇದ್ರು ನಿಮ್ಮ ಶಾಪ್ ಅಲ್ಲಿ ಇರೋದು ಅದೆಲ್ಲ ಕೆಲವೊಂದು ವಿಡಿಯೋಸ್ನ ಅಪ್ಲೋಡ್ ಮಾಡಿ ಅಂತ ಹೇಳಿ. ಸೊ ಯಾವಾಗಾದ್ರೂ ನಾನು ಕಂಪ್ಲೀಟ್ ಆಗಿ ಒಂದು ಅರ್ನಿ ಕಲೆಕ್ಷನ್ ಅಲ್ಲಿ ಇರುವಂತ ಒಂದು ವಿಡಿಯೋನು ಸಹ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ದೆನ್ ಅಗೇನ್ ನಾನು ಯಾವುದೇ ಒಂದು ವಿಡಿಯೋನ ಶೂಟ್ ಮಾಡ್ಕೊಂಡಿಲ್ಲ ಅಂದ್ರೆ ಅವತ್ತಿನ ದಿನ ಮತ್ತೆ ನೆಕ್ಸ್ಟ್ ಡೇ. ಸೊ ಮಕ್ಕಳು ಇವಾಗ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಬರ್ತಿದೆ. ಇವರು ಮಕ್ಕಳೆಲ್ಲ ಸೇರ್ಬಿಟ್ಟು ಕಸಿನ್ಸ್ ಎಲ್ಲಾನು ಏನೋ ಒಂದು ಪಾರ್ಟಿ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ಕೊಂತಿದ್ರು. ಹಂಗಾಗಿ ಅದಕ್ಕೆ ಅಂತ ಅಂದ್ಬಿಟ್ಟು ನನ್ನ ಇಬ್ಬರು ಮಕ್ಕಳು ಮಫೆನ್ಸ್ ಐ ಥಿಂಕ್ ಬ್ರೌನಿ ಏನೋ ಗೊತ್ತಿಲ್ಲ, ಅದನ್ನ ಮಾಡೋದಕ್ಕೆ ಮಾಡ್ಕೋಬೇಕಂತೆ ನ್ಯೂ ಇಯರ್ಗೆ. ಸೊ ಬಿಫೋರ್ ಮಾಡೋದಕ್ಕಿಂತ ಮುಂಚೆ ಒಂದು ಟ್ರಯಲ್ ಮಾಡೋಣ ಅಂತ ಹೇಳಿ ಅದನ್ನ ಟ್ರಯಲ್ ಮಾಡ್ತಿದ್ರು. ಅದನ್ನ ಹಂಗೆ ಅವ್ರು ವಿಡಿಯೋ ಮಾಡ್ಕೊಂತ ಇದ್ರು. ಬಿಕಾಸ್ ಆ ಮೆಷರ್ಮೆಂಟ್ಸ್ ಎಲ್ಲಾನು ವಿಡಿಯೋದಲ್ಲಿ ಇದ್ರೆ ಅವ್ರಿಗೆ ನೆಕ್ಸ್ಟ್ ಅದು ಮಾಡ್ಕೊಳ್ಳುವಾಗ ಈಸಿ ಆಗತ್ತೆ ಅಂತ. ಈ ಮಕ್ಳು ಏನೇನು ತಲೆ ಉಪಯೋಗಿಸ್ತಾರೆ ಅಂತ ಹೇಳಿ. ಬಟ್ ನನಗೆ ಅದು ಅಷ್ಟೊಂದು ಬೇಕಿಂಗಲ್ಲಿ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಹಾಗಾಗಿನೇ ನೀವು ನನ್ನ ಒಂದು ಚಾನಲ್ ನೋಡಿದರೆ ನಾನು ಅಷ್ಟೊಂದು ಬೇಕಿಂಗ್ ಎಲ್ಲ ಹಾಕಿಲ್ಲ. ಬಟ್ ನಮ್ಮ ಹನಿಗೆ ತುಂಬ ಇಷ್ಟ ಬೇಕಿಂಗ್ ಮಾಡೋದು, ಮತ್ತು ಪಾವನಿಗೂ ಇಷ್ಟ ಇದೆ. ಇಬ್ಬರು ಆ್ಯಕ್ಚುಲಿ ಬೇಕಿಂಗ್ ಕ್ಲಾಸಸ್ನ ಕೇಳ್ತಿದ್ದಾರೆ. ಬಟ್ ನಾನು ಸರ್ಚ್ ಮಾಡಿದೆ, ನಮ್ಮ ಮನೆಗೆ ನಿಯರ್ ಯಾವುದೂ ಇಲ್ಲ, ಆನ್ಲೈನಲ್ಲಿದೆ. ಆನ್ಲೈನ್ ಅವರು ಇಷ್ಟಪಡ್ತಾ ಇಲ್ಲಮ್ಮ ನಾವು ಡೈರೆಕ್ಟ್ ಆಗಿ ಹೋಗಿ ಕಲಿಬೇಕು ಅಂತಿದ್ರೆ ಸ್ವಲ್ಪ ದೂರ ಇದೆ. ಓಕೆ, ನಾನು ಅವರಿಬ್ರು ಫ್ರೀ ಆಗಿ ಹೋಗ್ಬಿಡ್ಲಿ, ಆಮೇಲೆ ಬೇಕಾದ್ರೆ ನಾನು ಯಾವ್ದಾದ್ರು ಒಂದು ಚೆನ್ನಾಗಿರುವಂತ ಬೇಕಿಂಗ್ ಕ್ಲಾಸ್ಗೆ ಹಾಕೋಣ. ಬಿಕಾಸ್ ನನ್ಗೆ ಏನಂದ್ರೆ ಮಕ್ಳಿಗೆ ಏನು ಇಂಟ್ರೆಸ್ಟ್ ಇದೆ ಅದರಲ್ಲಿ ಅವ್ರನ್ನ ಎನ್ಕರೇಜ್ ಮಾಡೋದು ನನಗೆ ತುಂಬಾನೇ ಇಷ್ಟ ಆಗತ್ತೆ. ಹಾಗಾಗಿ ಅವರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಬಿಟ್ಟಿದ್ದೆ. ಇನ್ನು ನಾನು ಫಿಶ್ ಇತ್ತು, ಸರಿ ಅದನ್ನ ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ. ನೈಟ್ ನಮ್ಮ ಮನೆಯವರು ಫಿಶ್ ಮಾಡು ಅಂತ ತಂದಿಟ್ಬಿಟ್ಟು ಹೋಗಿದ್ರು. ಮ್ಯಾರಿನೇಟ್ ಮಾಡಿ ಇಟ್ಬಿಟ್ರೆ ನನಗೆ ಅದನ್ನ ಫ್ರೈ ಮಾಡ್ಕೊಳಕ್ ಈಸಿ ಆಗತ್ತೆ ಅಂತ ಹೇಳಿ ನಾನು ಆ ಕೆಲಸ ಮಾಡಿಬಿಟ್ಟು ನನ್ನ ಪಾಡಕ್ಕೆ ನಾನು ಹೋಗಿದ್ದೆ. ಆ್ಯಕ್ಚುಲಿ ಈ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ಬೇಕಂತ ನಾವು ಅನ್ಕೊಂಡಿರ್ಲಿಲ್ಲ. ಇದು ಮಕ್ಕಳು ಅವರ ಒಂದು ಇದಕ್ಕೆ ಮಾಡ್ಕೊಂಡಿದ್ರು. ಅಂದ್ರೆ ಅದು ಮೆಷರ್ಮೆಂಟ್ಸ್ ಎಲ್ಲ ನೋಡ್ಕೊಳಕ್ಕೆ ಮತ್ತೆ ಯಾವ ಥರ ಚೆನ್ನಾಗಿ ಬರುತ್ತೆ ಅನ್ನೋದನ್ನ ನೋಡ್ಕೊಂಡು ಮಾಡೋದಕ್ಕೆ ಅಂತ ಹೇಳಿ. ಬಟ್ ನನ್ಗೆ ಇದನ್ನ ಎಡಿಟ್ ಮಾಡೋ ಟೈಮಲ್ಲಿ ನೋಡಿದಾಗ ಚೆನ್ನಾಗಿತ್ತು, ಸರಿ ಅಂತ ನಾನು ಇದಕ್ಕೆ ಹಾಕಿದೆ. ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಅದೇ ಹೇಳದ್ನಲ್ಲ, ನಾವು ಯೂಟ್ಯೂಬ್ಗೆ ಹಾಕಬೇಕು ಅಂತ ಹೇಳಿ ಮಾಡಿದ್ದಿದ್ರೆ ಕರೆಕ್ಟಾಗಿ ಎಲ್ಲ ಮಾಡ್ಕೋಬೋದಿತ್ತು. ಮತ್ತೆ ಅವರು ಇದನ್ನ ಟ್ರಯಲ್ ಮಾಡಿದ್ದು, ಲೈಕ್ ಯಾವ ತರ ಅಂದ್ರೆ ಮೆಷರ್ಮೆಂಟ್ಸ್ ಯಾವ ತರ ಬರುತ್ತೆ, ಟೇಸ್ಟ್ ಹೆಂಗ್ ಬರುತ್ತೆ, ಫ್ಲಫಿ ಆಗಿ ಬರುತ್ತಾ ಇಲ್ವಾ, ಹಾಡಾಗ್ಬಿಡತ್ತಾ ಅಂತ ಫಸ್ಟ್ ಟೈಮ್ ಮಾಡಿದ್ದು ಅವ್ರು ಈ ಒಂದು ರೆಸಿಪಿನ. ಹಾಗಾಗಿ ಟ್ರಯಲ್ಗೆ ಅಂತ ಹೇಳಿ ಮಾಡಿದ್ರು. ಚೆನ್ನಾಗಿ ಬಂದ್ರೆ ಎಗೇನ್ ಅವರು ನ್ಯೂ ಇಯರ್ಗೆ ಮಾಡೋಣ, ಇಲ್ಲಾಂದ್ರೆ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಏನ್ ಮಿಸ್ಟೇಕ್ ಮಾಡಿದೀವಿ ಅದನ್ನ ನೆಕ್ಸ್ಟ್ ಇನ್ನೊಂದ್ಸತಿ ಮಾಡಿ ಟ್ರೈ ಮಾಡೋಣ ಅಂತ ಹೇಳಿ ಅವ್ರದ್ದು ಪ್ಲಾನ್ ಆಗಿತ್ತು. ಬಟ್ ತುಂಬಾನೇ ಚೆನ್ನಾಗಿ ಮಾಡಿದ್ರಂತೆ. ಅಂದ್ರೆ ನೋಡಕ್ ಚೆನ್ನಾಗಿತ್ತು. ನಾನಂತೂ ಇವನ್ನೆಲ್ಲ ಟೇಸ್ಟ್ ಮಾಡೋದೇ ಇಲ್ಲ. ನನ್ಗೆ ಈ ಚಾಕ್ಲೇಟ್ ಫ್ಲೇವರ್ಸ್ ಎಲ್ಲ ಇಷ್ಟ ಆಗೋದಿಲ್ಲ. ವೆನಿಲಾ, ಪೈನಾಪಲ್ ಆ ಥರ ಆದ್ರೆ ಸ್ವಲ್ಪ ತಿಂತೀನಿ. ಚಾಕ್ಲೇಟ್ ಅಂದ್ರೆ ಅದೇನಂತ ಗೊತ್ತಿಲ್ಲ, ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಇವನ್ ಆ ಸ್ಮೆಲ್ಲು ನನ್ಗೆ ಇಷ್ಟ ಆಗೋದಿಲ್ಲ. ಹಂಗಾಗಿ ಅವ್ರು ಏನಾದ್ರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನನ್ನ ಪಾಡಗ್ ನಾನು ಕುತ್ಕೊಂಡು ಟಿವಿ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಅವರು ಮಾಡ್ತಾ ಇದ್ರು. ಆಮೇಲೆ ಇಬ್ರು ಟೇಸ್ಟ್ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಅವ್ರ ಪಪ್ಪನ್ಗೆಲ್ಲ ಕೊಟ್ಟು ಅವ್ರನ್ನೆಲ್ಲ ಕೇಳಿ ಅದಕ್ಕೆ ಮಾರ್ಕ್ಸ್ ತಗೊಂಡ್ರು. ಅಂದ್ರೆ
ಓಕೆ ಚೆನ್ನಾಗಿದೆ ನೆಕ್ಸ್ಟ್ ನಾವು ಮಾಡ್ಬೋದು ಅಂತ ಹೇಳಿ ನೆಕ್ಸ್ಟ್ ಅವ್ರು ಕಂಪ್ಲೀಟ್ ಆಗಿ ಮಾಡ್ತಾರೆ ನೋಡಿ. ನಾನು ಒಂದು ರೆಸಿಪಿನೇ ಶೇರ್ ಮಾಡಿ ಅಂತ ಹೇಳ್ತೀನಿ, ನೀಟಾಗಿ ಶೂಟ್ ಮಾಡ್ಕೊಂಡ್ಬಿಟ್ಟು ಯಾವ ತರ ಮಾಡಿದ್ರು ಅಂತ ಹೇಳಿ. ಬಟ್ ನನ್ಗೇನಂದ್ರೆ ಅದು ಫ್ಲಫಿನೆಸ್ ಬರುತ್ತೆ ನೋಡಿ, ಒಂದು ಸಾಫ್ಟ್ ಆಗಿ ಸ್ಪಾಂಜ್ ಟೈಪ್, ಅದು ತುಂಬಾ ಇಷ್ಟ ಆಯ್ತು. ಆ ಟೆಕ್ಸ್ಚರ್ ಎಲ್ಲ ತುಂಬಾನೇ ಇಷ್ಟ ಆಯ್ತು. ನಾನು ಅದ್ ನೋಡಿದ ತಕ್ಷಣನೇ ಅವ್ರಿಗೆ ಹೇಳ್ದೆ, ಟೆಕ್ಸ್ಚರ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ, ಫ್ಲಫಿ ಆಗಿ ಬಂದಿದೆ, ಸೊ ಚೆನ್ನಾಗಿರತ್ತಮ್ಮ ಅಂತ ಹೇಳಿ. ಸೊ ನೋಡೋಣ, ಅದೇ ನೆಕ್ಸ್ಟ್ ಅವರು ನ್ಯೂ ಇಯರ್ ಟೈಮಲ್ಲಿ ಎಗೇನ್ ಇದನ್ನ ಮಾಡ್ತಾರಂತೆ. ಆ ಟೈಮಲ್ಲಿ ನಾನು ಸಾಧ್ಯವಾದ್ರೆ ಶೂಟ್ ಮಾಡ್ಕೊಂಡು ರೆಸಿಪಿನ ಶೇರ್ ಮಾಡ್ತೀನಿ. ಈ ತರ ಅಡ್ಗೆ ಏನಾದ್ರು ಮಾಡಿದಾಗ ಕಿಚನ್ ಅಂತೂ ಫುಲ್ಲು ಗಲೀಜ್ ಮಾಡ್ಬಿಡ್ತಾರೆ. ಏನಂದ್ರೆ ಅವರೇ ಕ್ಲೀನ್ ಮಾಡ್ತಾರೆ, ನನ್ವರ್ಗೂ ಬಿಡೋದು ಆತರ ಮಾಡೋದಿಲ್ಲ. ನಾನು ಅವ್ರಿಗೆ ಒಂದೇ ಹೇಳ್ತೀನಿ, ಏನಾದ್ರೂ ಮಾಡಿ ಬಟ್ ಕಿಚನ್ ನಾನು ಹೆಂಗ್ ನೀಟ್ ಮಾಡಿ ಇಟ್ಟಿರ್ತೀನೋ ಹಾಗೆ ಇರ್ಬೇಕು. ಮತ್ತೆ ಐಟಮ್ಸ್ ಅಷ್ಟೇ, ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಆ ರೀತಿ ಎಲ್ಲ ಮಾಡ್ಬೇಡಿ ಅಂತ ಅಂದ್ಬಿಟ್ಟು, ಮತ್ತೆ ಅದಕ್ಕೆ ಅಂದ್ಬಿಟ್ಟು ಏನೇನೋ ಐಟಮ್ಸ್ನೆಲ್ಲ ತರಿಸ್ಕೊಂಡು ಟ್ರೈ ಮಾಡಿದ್ದಾರೆ. ಫೈನಲ್ ಆಗಿ ಅವ್ರ ಔಟ್ಪುಟ್ ಅಂತೂ ಚೆನ್ನಾಗ್ ಬಂದಿತ್ತು. ಐ ಮೀನ್ ಹೇಳ್ತಾ ಇದ್ರು ಸಕ್ಸಸ್ಫುಲ್ ಆದ್ವಮ್ಮ ಅಂತ ಹೇಳಿ. ನ್ಯೂ ಇಯರ್ಗೆ ಮಾಡ್ಕೊಂತೀವಿ ಅಂತ ಹೇಳಿದ್ರು. ಆಯ್ತಮ್ಮ ಅಂತ ಹೇಳಿ ಆಮೇಲೆ ಎಲ್ಲ ನೀಟ್ ಮಾಡಿ ಇಟ್ಟಿದ್ರು. ನಾನು ಒಂದ್ ಸ್ವಲ್ಪ ಹೊತ್ತು ಟಿವಿ ನೋಡ್ಬಿಟ್ಟು ಆಮೇಲೆ ಒಂದ್ ಫಂಕ್ಷನ್ ಇತ್ತು, ಸರಿ ಅದಕ್ಕೆ ರೆಡಿ ಆಗೋಣ ಅಂತ ಹೇಳಿ ಹೋಗಿದ್ದೆ. ಇನ್ನ ನಾನ್ ಬರೋ ಅಷ್ಟೊತ್ತಿಗೆ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಅವ್ರಿಗೆ ಅದೇ ಏನೋ ಒಂಥರ ಖುಷಿ, ಚೆನ್ನಾಗ್ ಬಂದ್ಬಿಡ್ತು ಅದು ನಾವು ಮಾಡಿದ್ದು ಅನ್ನೋದೇ ಅವ್ರಿಗೇನೋ ಒಂಥರ. ಸೊ ಅದನ್ನ ಖುಷಿಯಾಗಿ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ರು. ಮತ್ತೆ ನ್ಯೂ ಇಯರ್ಗೆ ಏನೇನೋ ಪ್ಲಾನ್ ಮಾಡ್ತಿದ್ದಾರೆ ಇವರು ಕಸಿನ್ಸ್ ಎಲ್ಲ ಸೇರ್ಕೊಂಡು, ಗ್ರೂಪ್ ಕಾಲ್ಸ್ ಮಾಡ್ಕೊಂಡು ಅದನ್ನ ಈ ತರ ಮಾಡೋಣ, ಆ ತರ ಮಾಡೋಣ, ಆ ರೆಸಿಪಿ ಮಾಡೋಣ ಅಂತೆಲ್ಲ ಪ್ಲಾನ್ ಮಾಡಿದ್ರೆ, ಏನೋ ಗೇಮ್ಸ್ ಆಡೋದು ಇದೆಲ್ಲಾನು. ಸರಿ ನೋಡೋಣ ಆ ಟೈಮಲ್ಲಿ ಯಾವ್ಯಾವ ತರ ಮಾಡ್ತಾರೆ ಅಂತ ಹೇಳಿ. ಮತ್ತೆ ನಮ್ಮ ಹನಿ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ತಾಳೆ ಇಂಥವನ್ನೆಲ್ಲಾರು. ಅವಳೇ ದೊಡ್ಡವಳಲ್ವಾ ಎಲ್ಲಾರ್ಗಿಂತ. ಬಟ್ ಏನಂದ್ರೆ ನಮ್ಮ ಫ್ಯಾಮಿಲಿಲಿ ಮಕ್ಕಳೆಲ್ಲ ನಮ್ ಹನಿ ಏನ್ ಹೇಳಿದ್ರು ಎಲ್ಲಾರು ಅಷ್ಟೇ, ಅವಳಿಗೆ ರಿಪೀಟ್ ಆಗಿ ಯಾರು ಮಾತಾಡೋದಿಲ್ಲ, ಎಲ್ಲಾರುನು ಅವಳಿಗೆ ರೆಸ್ಪೆಕ್ಟ್ ಕೊಟ್ಟು ಅವಳ ಮಾತನ್ನ ಕೇಳ್ತಾರೆ. ಹಂಗಾಗಿ ಅವಳು ಪ್ರತಿಯೊಂದು ಮಾಡಕ್ ಇಷ್ಟ ಪಡ್ತಾಳೆ. ಸೊ ನ್ಯೂ ಇಯರ್ ಟೈಮಲ್ಲಿ ಇವ್ರು ಏನೇನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಯಾವ್ಯಾವ ತರ ಮಾಡ್ತಾರೆ, ಅದು ಏನೇನಿದೆ ಅದನ್ನೆಲ್ಲ ನಾನು ಸಾಧ್ಯವಾದ್ರೆ ಆ ಟೈಮಲ್ಲಿ, ಅಂದ್ರೆ ಇವ್ರು ನಮ್ಮನ್ನು ಇನ್ವೈಟ್ ಮಾಡ್ತಾರ ಇಲ್ಲ ಅವ್ರವ್ರೇ ಮಾಡ್ಕೋತಾರ ಗೊತ್ತಿಲ್ಲ. ಸೊ ನಮ್ಮನ್ನೇನಾದ್ರೂ ಕರೆದು ಎಲ್ಲ ಮಾಡಿದ್ರೆ ನಾನು ಖಂಡಿತ ಆ ಒಂದು ವ್ಲಾಗ್ನು ಸಹ ಅಪ್ಲೋಡ್ ಮಾಡ್ತೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇನ್ನು ಮನೇಲಿ ಎಲ್ಲ ಕೆಲಸ ಆಯಿತು. 12:20 ಟೈಮು. ಒಂದು ಸ್ಮಾಲ್ ಫಂಕ್ಷನ್ ಇದೆ, ಗೃಹ ಪ್ರವೇಶ. ರಿಲೇಟಿವ್ಸ್ದೇನಲ್ಲ, ಅಮ್ಮನ ಮನೆ ಹತ್ರ ಅವರ ನೈಬರು. ಸೊ ನನಗೆ ಎಲ್ಲಾರ ಕಡೆಯಿಂದನೂ ಇನ್ವಿಟೇಷನ್ ಅನ್ನೋದು ಬಂದೇ ಬರತ್ತೆ. ಬಿಕಾಸ್ ನನ್ಗೆ ಇಷ್ಟ ಎಲ್ಲಾರ ಜೊತೆ ಮಾತಾಡೋದು, ಹೋಗೋದು, ಬರೋದು, ಆ ಥರ ಒಂದು ಪಾಸಿಟಿವ್ ಆಗಿ ಇರೋಕ್ಕೆ ಇಷ್ಟಪಡ್ತಾ ಇರ್ತೀನಿ ಯಾವಾಗಲೂ ಲೈಫಲ್ಲಿ. ಹಾಗಾಗಿ ಸೊ ಹೋಗೋಣ ಅಂತ ಹೇಳಿ ಸಿಂಪಲ್ ಆಗಿ ರೆಡಿ ಆದೆ. ಇನ್ನು ಈ ಸ್ಯಾರಿ ಅರ್ನಿ ಕಲೆಕ್ಷನ್ ಅಲ್ಲ, ಆಮೇಲೆ ಅರ್ನಿ ಕಲೆಕ್ಷನ್ ಅಲ್ಲಿ ಈ ಸೀರೆ ಸಿಗುತ್ತಾ ಅಂತ ಕೇಳಬೇಡಿ. ಆಲ್ಮೋಸ್ಟ್ 1-1.5 ವರ್ಷ ಆಗಿರ್ಬೋದು. ನಮ್ಮ ಹನಿ ಏನೋ ಮಾಡ್ತಿದ್ದಾಳೆ ಅಡುಗೆ. ಏನು ಮಾಡ್ತಿದ್ದ, ಚಪಾತಿ ಏನೋ ಮಾಡ್ಕೋತಾ ಇದ್ದಾಳೆ. ಚಪಾತಿ ತಾನೆ ಸೌಂಡ್. ಸೊ 1-1.5 ವರ್ಷ ಆಗಿರ್ಬೋದು ಈ ಸೀರೆನ ತಗೊಂಡು. ನನಗೆ ಒಂದು ಪ್ರಮೋಷನ್ಗೆ ಅಂತನೋ ಏನೋ ಬಂದಿತ್ತು. ಸೊ ಆಯಿತು, ಅವಾಗ ಹುಟ್ಟಿದ್ದಕ್ಕೆ ಮತ್ತೆ ಹುಟ್ಟೇ ಇರಲಿಲ್ಲ, ಹಾಗಾಗಿ ಇವತ್ತು ಉಟ್ಕೊಳ್ಳೋಣ ಅಂದ್ಬಿಟ್ಟು ಉಟ್ಕೊಂಡೆ. ಬಟ್ ಸೀರೆ ಚೆನ್ನಾಗಿದೆ. ಯಾರ ಪೇಜ್ದಾದ್ರೆ ಏನು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತಲೇ ಹೇಳಬೇಕು. ಹೀಗಿದೆ. ಇನ್ನು ಗೃಹ ಪ್ರವೇಶಕ್ಕೆ ಹೋಗಿ ಬೇಗ ಬಂದುಬಿಡಬೇಕು. ಇವತ್ತು ಸ್ವಲ್ಪ ಅರ್ನಿ ಕಲೆಕ್ಷನಲ್ಲಿ ಬುಕ್ಕಿಂಗ್ ಜಾಸ್ತಿ ಇದೆ. 1-2 ಸ್ಯಾರಿದು ಸಿಕ್ಕಾಪಟ್ಟೆ ಹೋಗ್ತಾ ಇದೆ ಬುಕ್ಕಿಂಗ್ಸ್. ಹಾಗಾಗಿ ಆಗೋದಿಲ್ಲ. ಸೊ 1 or 2 ಅವರ್ಸಲ್ಲಿ ಬಂದ್ಬಿಡೋಣ, ಅಂದರೆ ಮ್ಯಾಕ್ಸಿಮಮ್ 1-2 ಅವರ್ಸ್ ಅಂದ್ಕೊಂಡಿದ್ದೀನಿ ಬಂದ್ಬಿಡೋಣ ಅಂತ ಹೇಳಿ. ಅಲ್ಲಿವರೆಗೂ ಹನಿ ಸ್ವಲ್ಪ ಮ್ಯಾನೇಜ್ ಮಾಡ್ತಾಳೆ. ಮತ್ತು ನಮ್ಮದು ಸ್ಟಾಫ್ ಒಂದು ಹುಡುಗಿ ಬರ್ತಾಳೆ, ಆ ಹುಡುಗಿನೂ ಮ್ಯಾನೇಜ್ ಮಾಡ್ಕೋತಾಳೆ. ಬಟ್ ಅಷ್ಟೊತ್ತಿಗೆ ನಾನು ಬರೋಣ, ಅಂದರೆ ಮಾಡ್ತಾರೆ ಅಂದ್ಬಿಟ್ಟು ಎಲ್ಲ ಅವ್ರ ಮೇಲೆ ಬಿಡೋದಕ್ಕೆ ಬೇಡ ಅಂತ ಹೇಳಿ ಅಷ್ಟೇನೆ.
ಬಿಕಾಸ್ ಅನಿಗೆ ಇನ್ನೂ ಕೆಲವೊಂದೆಲ್ಲ ಗೊತ್ತಾಗ್ತಾ ಇಲ್ಲ ಅರ್ನಿ ಕಲೆಕ್ಷನ್ಸ್ದು, ಅಂದರೆ ಯಾವ ಸ್ಯಾರಿ ಯಾವ ಪ್ರೈಸ್ ಇರತ್ತೆ ಏನೋ ಅನ್ನೋದು ಎಕ್ಸಾಕ್ಟ್ ಅವಳಿಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಬರಬೇಕು ಅಂತ ಅನ್ಕೋತಾ ಇದ್ದೀನಿ ಅಷ್ಟೇನೆ. ಇಲ್ಲಾಂದರೆ ನಾರ್ಮಲ್ ಆಗಾದರೆ ಮ್ಯಾನೇಜ್ ಮಾಡ್ತಾಳೆ, ಅದೇನು ದೊಡ್ಡ ವಿಚಾರ ಅಲ್ಲ. ಸೊ ಹೀಗಿದೆ. ಮತ್ತು ಇನ್ನೊಂದು ಏನಂತಂದರೆ ಇಲ್ಲಿ ಪಿಂಪಲ್ಸ್ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ ನನಗೆ. ನೀವು ವಿಡಿಯೋದಲ್ಲಿ ಗಮನಿಸಿ ನೋಡಿದ್ರೆ ನನಗೆ ಹಾರ್ಮೋನಲ್ ಪ್ರಾಬ್ಲಮ್ ಇದೆ. ಏನಕ್ಕೆ ಈ ವಿಚಾರ ಹೇಳ್ತಿದ್ದೀನಿ ಅಂತಂದರೆ, ಹೀಗೆ ನಿನ್ನೆ ಏನೋ ಒಂದು ಸ್ಮಾಲ್ ಇನ್ಸಿಡೆಂಟ್ ಆಯಿತು. ನಮ್ಮ ಶಾಪ್ಗೆ ಯಾರೋ ಬಂದಿದ್ರು, ಹೊಸ ಕಸ್ಟಮರೇ, ಬಟ್ ಅವ್ರ ಕೆಲವೊಂದು ಪಾಪ ಅವರು ಒಂಥರ ಜಿಗುಪ್ಸೆಯಲ್ಲಿ ಮಾತಾಡ್ತಾ ಇದ್ರು. ಅವಾಗ ಅಂದ್ಕೊಂಡೆ ಈ ಥರ ಒಂದು ಟಾಪಿಕ್ ನಾನು ಹೇಳಬೇಕು ಅಂತ ಹೇಳಿ. ಏನಂತಂದರೆ ನೋಡಿ, ಇದು ನನಗೆ ಪಿಂಪಲ್ ಈಗ ಆಲ್ರೆಡಿ ನನಗೆ 40 ಅಂತ ಅಂದ್ರೂ 40ಲಿ ಇದ್ದೀವಿ ಅಂತಂದ್ರೂ ಪಿಂಪಲ್ಸ್ ಈ ಏಜಲ್ಲೂ ಅಂತ ಅಂದರೆ ನನಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪ್ರಾಬ್ಲಮ್ ಇದೆ. ಸೊ ಮಂತ್ಲಿ ಸೈಕಲ್ ಆಗೋ ಟೈಮಲ್ಲಿ ಈ ಥರ ಬರುತ್ತೆ ನನಗೆ. ಅಂದರೆ ಈಗ ಕೆಲವ್ರು ಏನಂತಂದರೆ ಹುಟ್ಟಿದ ತಕ್ಷಣ ಒಳ್ಳೆ ಸ್ಕಿನ್ನು, ಒಳ್ಳೆ ಹೇರ್ಸು, ಕೂದಲು ಕೇಳ್ಕೊಬಂದ್ಬಿಟ್ಟಿರ್ತಾರೆ, ಅವ್ರದ್ದು ಜೆನೆಟಿಕ್ಸು ಏನೋ ಒಂದು. ಬಟ್ ಕೆಲವ್ರಿಗೆ ಆ ಥರ ಇರಲ್ಲ, ಏನೋ ಒಂದು ಬಾಡಿಲಿ ಪ್ರಾಬ್ಲಮ್ ಇರುತ್ತೆ. ಕೆಲವರು ಸಣ್ಣ, ದಪ್ಪ, ಕಪ್ಪು, ವೈಟು, ಕುಳ್ಳ, ಉದ್ದ, ಲೈಕ್ ಈ ಥರ ಎಲ್ಲರೂ ಒಂದೇ ಸಮ ಯಾರೂ ಇರೋದಿಲ್ಲ. ಸೊ ಆ ಥರ ಇದ್ದಾಗ ನಮ್ಮ ಬಾಡಿಲಿ ಆಗೋ ಕೆಲವೊಂದು ಚೇಂಜಸ್ಸಿಂದನೂ ನಾವು ಈ ಥರ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿರ್ತೀವಿ. ಅದನ್ನು ನಾವು ಲೈಫಲ್ಲಿ ನೆಗೆಟಿವ್ ಆಗೇ ತಗೊಂಡು, ಅಂದರೆ ತುಂಬ ಡಿಸ್ಟರ್ಬ್ ಆಗೋದು, ಇಲ್ಲ ಡಿಪ್ರೆಷನ್ಗೆ ಹೋಗೋದು, ಇದು ತಪ್ಪು ಅನ್ನೋ ಒಂದು ಉದ್ದೇಶಕ್ಕೆ ನಾನು ಹೇಳ್ತಾ ಇದ್ದೀನಿ. ಈಗ ನನಗೆ ಈ ಪ್ರಾಬ್ಲಮ್ ಇದೆ, ಏನು ಮಾಡಲಿ, ಕುತ್ಕೊಂಡು ಕೊರಗ್ಲಾ, ಹಳ್ಳ, ಏನು ಮಾಡಲಿ? ಸೊ ನಾನು ಯೋಚನೆ ಮಾಡೋದು ಒಂದೇನೆ, ಓಕೆ ನನಗಿದಿದೆ, ಇದರಿಂದ ನಾನು ಹೆಂಗೆ ಸರ್ವೈವ್ ಆಗಬೇಕು, ಯಾವ ಥರ ಇರಬೇಕು, ನನ್ನ ಲೈಫಲ್ಲಿ ನಾನು ಏನೇನು ಚೇಂಜಸ್ ಮಾಡ್ಕೋಬೇಕು, ನಮ್ಮ ಲೈಫ್ ಸ್ಟೈಲಲ್ಲಿ ಆಗೋ ಕೆಲವೊಂದು ಚೇಂಜಸ್ಸಿಂದ ನಾವು ಇದನ್ನು ಸರಿ ಮಾಡ್ಕೋಬೋದು ಅಂತ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ಹೆಲ್ದಿ ಲೈಫ್ ಸ್ಟೈಲ್ ಆಗಿರ್ಬೋದು, ಮತ್ತು ಆದಷ್ಟು ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ. ಈಗ ನನಗೆ ಈ ಒಂದು ಪ್ರಾಬ್ಲಮ್ಗೆ ನನಗೆ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಮೆಡಿಸಿನ್ಸ್ ಓಕೆ ತಗೋಬೇಕು, ನಾವಿಲ್ಲ ಅಂತ ನಾನು ಹೇಳಲ್ಲ, ಬಟ್ ನಾನು ತಗೋತಾ ಇಲ್ಲ. ಬಿಕಾಸ್ ಇದು 1 ದಿನ 2 ದಿನಕ್ಕೆ ಕ್ಯೂರ್ ಆಗೋದಲ್ಲ, ಇದು ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ಚೇಂಜಸ್ ಮಾಡ್ಕೊಬೇಕು. ಸೊ ಅದು ತಿಳ್ಕೊಂಡಾದ್ಮೇಲೆ ನಾನು ಇವಾಗ ಅದನ್ನೇ ಮಾಡ್ತಾ ಇದ್ದೀನಿ. ಬರುತ್ತೆ, 1-2 ಬರುತ್ತೆ, ಓಕೆ, ಮಂತ್ಲಿ ಸೈಕಲ್ ಎಲ್ಲ ಕಂಪ್ಲೀಟ್ ಆಯಿತಾ, ಆಮೇಲೆ ಹೋಗುತ್ತೆ, ಬಟ್ ಕಲೆಗಳು ಉಳ್ಕೊಳ್ಳುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು, ಅದನ್ನು ನಾವು ಮಾಡ್ಕೊಂಡು ಹೋಗಬೇಕು. ಸೊ ಲೈಫ್ ಅನ್ನೋದು ಇದೆ. ನಾನು ಜಸ್ಟ್ ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ ನಿಮಗೆ. ನಮ್ಮಲ್ಲಿ ಏನು ಕಡಿಮೆ ಇದೆ ಅದನ್ನು ಯೋಚನೆ ಮಾಡಿ ಕೊರಗೋದಕ್ಕಿಂತ ನಾವು ಯಾವುದ್ರಲ್ಲಿ ಚೆನ್ನಾಗಿದ್ದೀವೋ ಅದನ್ನು ಯೋಚನೆ ಮಾಡಿ ಖುಷಿ ಪಟ್ಟರೆ ಲೈಫ್ ತುಂಬ ಕಲರ್ಫುಲ್ಲಾಗಿ, ತುಂಬ ಪಾಸಿಟಿವ್ ಆಗಿ ಇರತ್ತೆ. ಅಷ್ಟೇ, ಜಾಸ್ತಿ ಮಾತಾಡಿ ನಿಮಗೆ ಬೋರ್ ಮಾಡಲ್ಲ. ಆಗಲೇ ಅಮ್ಮನೂ ಫೋನ್ ಮಾಡಿದ್ರು, ಬಾ ಬೇಗ ಒಟ್ಟಿಗೆ ಹೋಗೋಣ ಅಂತ ಹೇಳಿ. ಪಾಪ ಅಮ್ಮ ಅದಕ್ಕೆ ಕಾಯ್ತಿರ್ತಾರೆ, ಎಲ್ಲಾದರೂ ಹಿಂಗೆ ಹೋಗ್ಬೇಕು ಬರಬೇಕು ಅಂತ ಅಂದಾಗ. ಮೇ ಬಿ ಮತ್ತೆ ಫೋನ್ ಬರ್ತಾ ಇದೆ. ಸರಿ, ಅಲ್ಲಿ ಹೋದರೆ ಆದರೆ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಆ್ಯಡ್ ಮಾಡ್ತೀನಿ. ಇನ್ನು ಅಲ್ಲಿ ಏನು ಫಂಕ್ಷನ್ಗೆ ಅಂತ ಹೋಗಿದ್ನಲ್ವಾ, ಅಲ್ಲಿ ಶೂಟ್ ಮಾಡ್ಕೊಳಕ್ ಆಗ್ಲಿಲ್ಲ. ಆಕ್ಚುಲಿ ಮಾಡ್ಕೋಬಹುದಿತ್ತು, ಅಲ್ಲೇನ್ ರಿಸ್ಟ್ರಿಕ್ಷನ್ಸ್ ಇರ್ಲಿಲ್ಲ, ಬಟ್ ನನ್ಗೇನೆ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಶೂಟ್ ಮಾಡ್ಬೇಕು ಅನ್ನೋದೇ ಮರ್ತೋಯ್ತು. ಸೊ ಇನ್ನ ಬಂದ್ಮೇಲೆ ಹನಿ ಕೇಕ್ ಮಾಡ್ಲಿಕ್ಕೆ ಅಂತ ಹೇಳಿ ಬ್ಲಿಂಕಿಟ್ ಅಲ್ಲಿ ಕೆಲವೊಂದು ಐಟಮ್ಸ್ ಎಲ್ಲ ತರ್ಸಿದ್ಲಲ್ವಾ, ಆ ಒಂದು ರ್ಯಾಪರ್ ಮೇಲೆ ಈ ತರ ಒಂದು ಪಜಲ್ಸ್ ಎಲ್ಲ ಇತ್ತು. ಸೊ ಅದನ್ನೆಲ್ಲ ಮಾಡ್ಕೊಂಡು ಕೂತಿದ್ಲು. ಈ ತರ ಸುಮ್ನೆನೆ ಕೂತ್ಕೊಳ್ಳೋದಿಲ್ಲ, ಏನಾದ್ರೂ ಒಂದು ಹುಡುಕೊಂಡು ಮಾಡ್ತಿರ್ತಾಳೆ ಅವಳು. ಇನ್ನ ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.